ತಾಲೂಕು ಕಾಮನಹಳ್ಳಿ ಸರ್ವೆ ನಂಬರು 65/5 ತಿಪ್ಪೇಸ್ವಾಮಿ. ಇದರಲ್ಲಿ ಮಳೆ ಬಂದು ಮಳೆಯಾಗಿ ಇದು ಹಾವಿನ ಕಲ್ಲು ಬಿದ್ದು ತುಂಬ ನಷ್ಟವಾಗಿದೆ. ಪಪ್ಪಾಯಿ ಎಲ್ಲ ಬಿದ್ದೋಗಿದೆ. ನೀವು ಸಂಬಂಧಪಟ್ಟವ್ರು ಬಂದು ಇದನ್ನು ಪರಿಹರಿಸಬೇಕು. ಸ್ವಾಮಿ, ನಾನು ಗುರುನಾಥ್ ಅಂತ. ಈ ಪಪ್ಪಾಯಿ ಬೆಳೆ 3 ಎಕರೆಯಿಂದ ಸುಮಾರು 3.5-4 ಲಕ್ಷ ದುಡ್ಡು ಹಾಕಿದ್ದಾರೆ. ಮೊನ್ನೆ ಇಲ್ಲಿ 3 ದಿನದ ಯುಗಾದಿ ಹಬ್ಬದ ದಿನ ಬಂದ ಮಳೆಗೆ ಹಾವಿನ ಕಲ್ಲು ಬಿದ್ದುಬಿಟ್ಟು ತುಂಬ ಇದಾಗಿದೆ. ನೋಡಿ, ಈ ಥರ ಇದೆ ನೋಡಿ. ಈ ಕಡೆ ನೋಡಿ ಒಂದ್ಸರಿ. ಈ ಥರ ಆದರೆ ಏನು ಮಾಡಬೇಕು ನಾವು? ಅಟ್ಲೀಸ್ಟು ಆ ಅಧಿಕಾರಿಗಳು ಸಮೇತ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಬಂದು ನಾನು ಕೇಳಿದೆ, ಸೆಕ್ರೆಟರಿ ಅವ್ರು ಯಾರು ಬಂದಿದ್ರಾ ಯಾರಾದರೂ ಬಂದಿದ್ರಾ ಅಂತ ಕೇಳಿದ್ದಕ್ಕೆ ಇಲ್ಲ ಅಂತಂದು ಅವಾಗ ನನ್ನ ಫೋನಿಂದ ಮಾಡಿಸ್ತಿದ್ರು. ಮಾಡಿದೆ. ನೆಕ್ಸ್ಟು ಸೋಮವಾರ ಫೋಟೋ ಹೊಡ್ಕ ಸೋಮವಾರ ನೋಡೋಣ ಹಂಗೆ ಹಿಂಗೆ ಅಂತಂದರು. ಹಂಗಾಗಿ ಈಗ ಈ ಥರ ಹೇಳಿದಾಗ ಅವರು ಈಗ ನೋಡ್ತಾರೆ ಜನ, ಈಗ ಎಲ್ಲಿ ಹೋಗಲ್ಲ ಬರಲ್ಲ ಅವರು. ಹಂಗಾಗಿ ಅವ್ರನ್ನ ನೆಗ್ಲಿಜೆನ್ಸಿ ಮಾಡಿಬಿಟ್ಟು ಅವ್ರನ್ನ ತುಂಬ ಇದನ್ನು ಮಾಡಿದ್ದಾರೆ. ಹಂಗಾಗಿ ಇಲ್ಲಿ ಮೊನ್ನೆ ಇದೇ ಸಿದ್ದನಹಳ್ಳಿ ಒಳಗೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿದೆ. ಇದೇ ಥರ ಇನ್ನೊಂದು ತೋಟ ಆಗಿದೆ. ಅಲ್ಲಿಗೆ ಬಂದು ಮಾಜೂರು ಮಾಡಿದ್ದಾರೆ, ಎಲ್ಲ ನೋಡಿದ್ದಾರೆ, ಫೋಟೋ ಗೀಟ ಎಲ್ಲ ಹೊಡ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಅಧಿಕಾರಿಗಳು. ಇಲ್ಲಿಗೆ ರೋಡ್ ಪಕ್ಕನೇ ಇದೆ. ಇದು ಸಿದ್ದನಹಳ್ಳಿ ಕಾಮನಹಳ್ಳಿ ಪಕ್ಕ ರೋಡಲ್ಲೇ ಇದೆ ಇದು. ಆದರೂ ಇದನ್ನು ಗಣನೆಗೆ ಯಾರೂ ತಾಂಡಿಲ್ಲ. ಅಟ್ಲೀಸ್ಟು ಏನಾಯಿತು ಅಂತ ಹಿಂಗೆ ರೆಫರ್ ಮಾಡಿದಾಗಾದ್ರೂ, ಫೋನ್ ಮಾಡಿ ಹೇಳಿದಾಗಾದ್ರೂ ಆ ಅಧಿಕಾರಿಗಳು ಬಂದು ಏನಪ್ಪ ನಿಂದು ಏನು ಸಮಸ್ಯೆ ಅಂತ ಕಣ್ಣಾರೆ ಒಂದು ಸತಿ ನೋಡೋಕ್ಕೂ ಸಮೇತ ಆ ಸೌಜನ್ಯನೂ ಇಲ್ಲ ಆ ಅಧಿಕಾರಿಗಳಿಗೆ. ದಯಮಾಡಿ ಇದನ್ನು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದರೆ ಏನಕ್ಕೆ ಮಾಡ್ಕೊಳ್ತಾರೆ ಅಂದರೆ ಇಷ್ಟಕ್ಕೆ. ಏನು ಹೇಳಿ, ಈಗ ಏನಾಗುತ್ತೆ ಅಂದರೆ ಅನಾಹುತಿಯಿಂದ ಈಗ ಸುಮಾರು ಈಗ ಸಾಲ ಮಾಡಿ ಹಾಕಿದ್ದಾರೆ. ಮತ್ತೀಗ ಹಿಂಗೇನೋ ಅನಿವಾರ್ಯ ಹಿಂಗಾದಾಗ ಬೆಳೆಯೋದೇ ಕಷ್ಟ, ಬೆಳೆ ಸಕ್ಸಸ್ಫುಲ್ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಈ ಥರ ಪ್ರಕೃತಿ ದತ್ತವಾಗಿ ಮಳೆ ಹಾವಿನ ಕಲ್ಲು ಬಿದ್ದು ಮಳೆಗೆ ಸಿಕ್ಕಿ ಹಾವಿನ ಕಲ್ಲು ಬಿದ್ದು ಈಗ ಹಿಂಗಾದಾಗ ಇಂಥ ಒಂದು ಸಂದರ್ಭಕ್ಕೂ ಅವರು ಬಂದು ನೋಡಲಿಲ್ಲ ಅಂದರೆ ಇನ್ನಿದನ್ನು ದುರಂತನೇ ಅನ್ಬೇಕಾಗ್ತದೆ. ಯಾಕೆಂದರೆ ರೈತರು ಆತ್ಮಹತ್ಯೆ ಏನಕ್ಕೆ ಮಾಡ್ಕೊತಾರೆ ಅಂದರೆ ಇಂಥ ಒಂದೊಂದು ಉದಾಹರಣೆಗಳನ್ನು ದಯಮಾಡಿ ಈ ಒಬ್ಬ ರೈತರದ್ದು ಅಂತಲ್ಲ, ಪ್ರತಿಯೊಬ್ಬ ರೈತಂದು ಅಷ್ಟೇ. ದಯಮಾಡಿ ಈಗ ಉಳ್ಳವರು ಹೋಗ್ತಾರೆ, ಇಲಾಖೆ ಅಧಿಕಾರಿಗಳು ಅಲ್ಲಿ ಎಲ್ಲಿ ಹೋಗ್ಬೇಕಲ್ಲಿ ಹೋಗ್ತಾರೆ, ಬರ್ತಾರೆ. ಇವ್ರೇನು ಮಾಡ್ತಾರೆ? ಇವರೆಲ್ಲಿಗೆ ಹೋಗ್ತಾರೆ? ಯಾರು ವ್ಯವಸಾಯ ಮಾಡಲ್ಲ, ಸಾಲ ಮಾಡಿ ಮಾಡೋದು. ಬಟ್ ಇವರು ಅಂತ ರೈತರುಗಳು ಇರ್ಬೋದು, ಸ್ಪಂದಿಸ್ತಾ ಇಲ್ಲ. ಮೇನ್ ಅಂತ ರೈತರುಗಳು ಇರ್ಬೋದು, ಯಾರೋ ಅಲ್ಲಿ ಹೋಗಿ ಪ್ರೆಷರ್ ಹಾಕೊಂಡು ಮಾಡೋ ಅಂಥ ರೈತರು ಅಲ್ಲಿವರು. ದಯಮಾಡಿ ಅಧಿಕಾರಿಗಳು ಇದರಲ್ಲಿ ಯಾವುದೇ ಥರದ ಭೇದ ಭಾವ ಮಾಡದೆ ದಯಮಾಡಿ ಇಂಥವ್ರಿಗೆ ಸ್ವಲ್ಪ ಇದನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಈಗ ಸಹಾಯ ಮಾಡಲಿಲ್ಲ ಅಂದರೆ ಯಾವ ಉದ್ದೇಶ ಇಟ್ಕೊಂಡು ಇದು ಮಾಡಬೇಕಾಗುತ್ತೆ ಹೇಳ್ರಿ. ಈಗ ಪ್ರತಿಯೊಂದು ಕಂದಾಯ ಇಲಾಖೆ ಎಲ್ಲ ಈಗ ಇಲಾಖೆಗಳು ಏನು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಪಂಚಾಯತಿ ಇಲಾಖೆ ಆಗಿರ್ಬೋದು, ಜಿಲ್ಲಾ ಪಂಚಾಯತ್, ಇವೆಲ್ಲ ಏನಕ್ಕಿದ್ದಾವೆ? ಇದನ್ನು ಯಾರೂ ಗಮನಕ್ಕೆ ಹಾಕಂದಲೇ ಈಗ ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯ ತೋರಬಾರ್ದು. 3 ದಿನ ಆಯಿತು, 3 ದಿನ ಆಯಿತು. ನನ್ನ ಫೋನಲ್ಲಿ ಕೊನೆ ಪಕ್ಷ ನನ್ನ ಫೋನಲ್ಲಿ ಕೊಟ್ಟಾಗ ಅಟ್ಲೀಸ್ಟು ನೋಡಿ ಅಷ್ಟು ಫೋನ್ ಮಾಡಿದಾಗಾದ್ರೂ 10 ನಿಮಿಷ ಬಂದು ಹೋಗ್ಬೋದಾಯಿತು. ಇದೇನು ದೊಡ್ಡ ವ್ಯಾಪ್ತಿನೂ ಅಲ್ಲ, ದೊಡ್ಡ ವಿಸ್ತೀರ್ಣನೂ ಅಲ್ಲ. ಪಕ್ಕದ ಇದೇ ಊರಿಗೆ ಬಂದಿದ್ದಂಥ ಅಧಿಕಾರಿಗಳು ಇಲ್ಲಿ ಬರ್ಬೋದಾಯಿತು. ಇದನ್ನು ಏನಂತ ಅನ್ಬೇಕು? ದಯಮಾಡಿ ಇದನ್ನು ನೀವು ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆವಾರು ಏನಿದೆ ಇದನ್ನು ದಯಮಾಡಿ ಇವ್ರಿಗೆ ತುಂಬ ಕ್ರಿಟಿಕಲ್ ಆಗಿದೆ. ನೋಡಿ, ಆ ಮಗು ನೋಡಿ, ಈ ಮಕ್ಕಳು ನೋಡಿ, ಇವರು ಯಾವ ಮಟ್ಟಕ್ಕೆ ಇವರು ಇದು ಮಾಡ್ಬೋದು ಹೇಳಿ? ಇವ್ರಿಗೆ ವಿದ್ಯಾಭ್ಯಾಸ ಏನು ಕೊಡಿಸ್ತಾರೆ? ಈ ಥರ ತೊಂದರೆಗಳಾದಾಗ ಏನು ಮಾಡ್ತಾರೆ ಅವರು? ರೈತರು ಹೊಲನೇ ನೆಚ್ಕೊಂಡು ಜೀವನ ಈ ಹೊಲ ಮಾರಬೇಕಷ್ಟೇ. ಹೊಲ ಮಾರಬೇಕು, ಇಲ್ಲ ವಿಷ ಕುಡಿಬೇಕೇನ. ಹೊಲ ಮಾರಕ್ಕೂ ಆ ಕಡೆ ಈ ಕಡೆ ಸರಿಕರಿಗೆ ಸದರ ಆಗಬಾರ್ದು ಅಂತಂದು ಅದೊಂದು ಆಯಿತಾ. ಹಿಂಗಾಗಿ ದಯಮಾಡಿ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆವಾರು ಪ್ರತಿಯೊಂದು ಇದನ್ನು ತಗೊಂಡು ಕೇರ್ ತಗೊಂಡು ಒಂದು ಸ್ವಲ್ಪ ಬಗೆಹರಿಸ್ಕೊಡ್ಬೇಕಾಗಿ ಇವ್ರಿಗೆ
ಕಷ್ಟಕ್ಕೆ ಸ್ಪಂದಿಸ್ಬೇಕಂತಂದು ತಮ್ಮಲ್ಲಿ ಮನವಿ ಕೇಳ್ತೀನಿ. ರೈತರು ತುಂಬ ಸಾಲ ಸೂಲ ಮಾಡ್ಕೊಂಡು ಇದು ಮಾಡಿರ್ತಾರೆ. ಆದರೆ ಅವ್ರಿಗೆ ಯಾವುದೇ ರೀತಿಯ ಅಧಿಕಾರಿಗಳವರು ಸ್ಪಂದಿಸ್ತಿಲ್ಲ ಅಂದರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಇದರಿಂದಲೇ. ದಯವಿಟ್ಟು ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಈ ಕೂಡಲೇ ರೈತರಿಗೆ ಧೈರ್ಯ ತುಂಬ ಅಂತ ಕೆಲಸ ಮಾಡಬೇಕು. ಅದೇ ರೀತಿ ಇವ್ರಿಗೆ ಏನು ಸಿಗಬೇಕೋ ಈ ಪಪ್ಪಾಯಿ ನಷ್ಟ ಹೊಂದಿರತಕ್ಕಂಥ ನಷ್ಟವನ್ನು ತುಂಬ ಅಂತ ಕೆಲಸ ಮಾಡಬೇಕು ಇಲಾಖೆ ಅಧಿಕಾರಿಗಳು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ.